ಅದು ರೊಟ್ಟಿ ಕೆಂಡದ ಮೇಲೆ ಬೇಯಿಸ್ತಾ ಇದ್ರೆ ಸುತ್ತಮುತ್ತ ಒಂದು 100-200 ಮೀಟರ್ ದೂರ ಘಮ ಅನಿಸ್ತಿತ್ತು, ಪರಿಮಳ ಬರ್ತಿತ್ತಂತೆ. ಆಮೇಲೆ ಅಷ್ಟೇ ಅಲ್ಲ, ನಾಟಿ ಕೋಳಿ ಸಾರು ಆ ರೊಟ್ಟಿ ತಿಂದ್ರೆ ಮಲೆನಾಡಲ್ಲಿ ಓರ್ಕುಂಟಲ್ಲ, ಅದು ಈ ಫುಡ್ಡಿಗೆಲ್ಲ ಹಾಸು ಹೊಕ್ಕಾಗಿದೆ. ನಾಟಿ ಕೋಳಿ ಸಾರು ಬರ್ತೀರಾ ನೀವು? ಬನ್ನಿ ಮತ್ತೆ ಬೇಗ. ಬೆಂಗಳೂರವ್ರು ನೋಡ್ರಿ, ನಾನ್ ತೆಗಿಯೋದು ಬರೀ ಚಿಲ್ಲರೆ. ಬೆಂಗಳೂರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಇಷ್ಟೊಂದು? ಎಲ್ಲ ನಿಮ್ದು ಬೆಂಗಳೂರದು ಬಿಡಿ. ಇಲ್ಲ ಇವತ್ತೊಂದು ದಿವಸ ಬನ್ನಿ. ನಮ್ಮ ಪರಂಪರೆ ಎಲ್ಲ ಈ ರೊಟ್ಟಿ ಹೇಳುತ್ತೆ. ರೊಟ್ಟಿ ಏನ್ ಸರ್ ವಿಶೇಷ? ಇದು ನಮ್ಮ ಮಲೆನಾಡಿನ ಫುಡ್. ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎಲ್ಲ ಇದು ರೊಟ್ಟಿ. ಈಗೆಲ್ಲ ಆಧುನಿಕ ಅಂದ್ರೆ ಕಾಲ ಬದಲಾಯ್ತು, ಈಗೆಲ್ಲ ಮಿಷಿನ್ಗಳು ಬಂದಿದಾವೆ ರೊಟ್ಟಿ ಮಾಡಕ್ಕೆ. ಆ ಕಾಲದಲ್ಲಿ ರೊಟ್ಟಿನ ಕೈಯಲ್ಲೇ ಹೀಗೆ ಮಾಡ್ತಿದ್ರು, ಭಾರಿ ಚಂದನೂ ಇರ್ತಿತ್ತು ರೊಟ್ಟಿ. ಈಗ ಅವಾಗೆಲ್ಲ ಕೆಂಡದಲ್ಲೇ ಬೇಯಿಸ್ತಿದ್ರು ರೊಟ್ಟಿಗಳನ್ನ, ಕೆಂಡದಲ್ಲಿ ಬೇಯಿಸಿದ್ರೆ ಮಾತ್ರ ಚಂದ. ಈಗೆಲ್ಲ ಗ್ಯಾಸಲ್ಲಿ ಬೇಯಿಸ್ತಾ ಇದ್ದಾರೆ. ನಿಧಾನವಾಗಿ ಆಧುನಿಕತೆ ಆಹಾರದ ಮೇಲೂ ಪರಿಣಾಮ ಬೀರ್ತಾ ಇದೆ. ಭೂಷಣ ಅದಲ್ಲ, ಆದ್ರೆ ಅದಕ್ಕಿಂತ ಹಿಂದೆ ನಮ್ಮ ಮಲೆನಾಡಲ್ಲಿ ಆ ಬ್ರಿಟಿಷರು ಬಂದಾಗ ಇಲ್ಲ ಬರೋಕ್ಕಿಂತ ಮೊದಲು ರೊಟ್ಟಿಗಳನ್ನ ಬೇರೆ ತರ ಮಾಡ್ತಿದ್ರು. ಭತ್ತನ ಒಳ್ಳಲ್ಲಿ ಹಾಕಿ ಕುಟ್ಟಿ ಆ ಅಕ್ಕಿನ ಅಕ್ಕಿಗಳನ್ನ ಬಾಣ್ಲಿಯಲ್ಲಿ ಹುರಿದು, ಆಮೇಲೆ ರಾಗಿ ಕಲ್ಲು ಅಂತ ನಮ್ಮಲ್ಲಿ ಬೀಸಕಲ್ಲಲ್ಲಿ ಬೀಸಿ ಅದರ ರೊಟ್ಟಿ ಮಾಡ್ತಿದ್ರಂತೆ. ಅಂತ ರೊಟ್ಟಿ ತಿನ್ನ ಒಂದು ಸೌಭಾಗ್ಯ ನಂಗೆ ಸಿಕ್ಕಿತ್ತು. ಅದು ರೊಟ್ಟಿ ಕೆಂಡದ ಮೇಲೆ ಬೇಯಿಸ್ತಾ ಇದ್ರೆ ಸುತ್ತಮುತ್ತ ಒಂದು 100-200 ಮೀಟರ್ ದೂರ ಘಮ ಅನಿಸ್ತಿತ್ತು, ಪರಿಮಳ ಬರ್ತಿತ್ತಂತೆ. ಆಮೇಲೆ ಅಷ್ಟೇ ಅಲ್ಲ, ನಾಟಿ ಕೋಳಿ ಸಾರು ಆ ರೊಟ್ಟಿ ತಿಂದ್ರೆ ಅದೇ ಒಂದು ಬೇರೆ ಪ್ರಪಂಚ. ಆದ್ರೆ ಈಗ ಆಧುನಿಕತೆ ರೊಟ್ಟಿ ಎಲ್ಲ ಬದಲಾಗ್ತು, ರೊಟ್ಟಿ ಮಾಡೋ ವಿಧಾನನೂ ಬದಲಾಗಿದೆ. ಆ ತರ ಕೈಯಲ್ಲಿ ರೊಟ್ಟಿ ತಟ್ಟ ಅದು ಗೊತ್ತೇ ಇಲ್ಲ ಈಗಿನ ನಮ್ಮ ಆಧುನಿಕ ಸ್ಥಿತಿಯಲ್ಲಿ. ರಾಗಿ ರೊಟ್ಟಿ ಉಂಟು, ಬಯಲ್ಸು ಮೇಲೆಲ್ಲ ರಾಗಿ ರೊಟ್ಟಿ ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋಳದ ರೊಟ್ಟಿ ಮಾಡ್ತಾರೆ. ಮಲೆನಾಡು ಅಂದ್ರೆ ಕೊಡಗು ಸೇರುತ್ತೆ. ಅಕ್ಕಿ ರೊಟ್ಟಿಗೆ ಇಲ್ಲಿಯ ಮೊದಲ ಇದು ಸ್ಥಾನ. ಆದ್ರೆ ಅಕ್ಕಿ ರೊಟ್ಟಿ, ಪೋರ್ಕ್ ಫ್ರೈ, ಅಕ್ಕಿ ರೊಟ್ಟಿ, ನಾಟಿ ಕೋಳಿ ಸಾರು ಇವೆಲ್ಲ. ಆದ್ರೆ ಅಕ್ಕಿ ರೊಟ್ಟಿ ಪಲ್ಯ, ಚಟ್ನಿ ಎಲ್ಲದಕ್ಕೂ ಇದು ಹೊಂದಾಣಿಕೆ ಆಗುತ್ತೆ. ಸರ್, ಇದು ನೀವು ಅಂತ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಏನು ಬೆಳಗ್ಗೆ ನಾಷ್ಟಾ ಇಲ್ಲೇ ಮಾಡ್ತಿರ್ತೀರಾ ಸರ್ ಕೆಲವೊಂದು ಸಮಯದಲ್ಲಿ ಈ ಜಾಗದಲ್ಲಿ? ನಾನು ಸಕಲೇಶ್ಪುರಕ್ಕೆ ಬಂದ್ರೆ ತಿಂಡಿ ಊಟ ಅಂತೂ ಇಲ್ಲೇ. ಯಾಕಂದ್ರೆ ಇದು ನಮ್ಮ ಮಲೆನಾಡು ಶೈಲಿ. ಇಲ್ಲಿ ಸಾಂಬಾರು ಇರ್ಬೋದು. ಮತ್ತೊಂದು ಹೇಳ್ಬೇಕು ಅಂದ್ರೆ ಇಂತ ಆಧುನಿಕ ಕಾಲದಲ್ಲೂ ಸೌದೆ ಅಡಿಗೆ ಮಾಡ್ತಾರೆ. ಹಾಗಾಗಿ ಇದು ಭಾರಿ ರುಚಿ ಇರುತ್ತೆ. ನಾವೆಲ್ಲ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು, ನಮ್ಮ ಆ ಪರಂಪರೆ, ನಮ್ಮ ಸಂಸ್ಕೃತಿ ನಾವು ಮರೆಯೋಕೆ ಸಾಧ್ಯನೇ ಇಲ್ಲ. ಕೃಷಿ ಹೇಗೆ ನಡೆದಿದೆ ಸರ್ ಈಗ? ವಿಶೇಷವಾಗಿ ಇದು ನವೆಂಬರ್ ತಿಂಗಳು, ತಾವು ಅತಿ ದೊಡ್ಡ ಕೃಷಿಕರು ಅಂತೇಳಿ ಗೊತ್ತು ಇಡೀ ರಾಜ್ಯಕ್ಕೆ. ಹೇಗೆ ನಡೆದಿದೆ ಸರ್ ಕೃಷಿ? ಎಲ್ಲ ಚೆನ್ನಾಗಿತ್ತು ನೆನ್ನೆವರೆಗೂ. ನೆನ್ನೆ ಒಂದು ಮಳೆ ಬಂದು ಇಡೀ ಅರಾಬಿಕಾ ಕಾಫಿ ಹಣ್ಣಾಗಿದ್ದೆಲ್ಲ ತೊಟ್ಟು ಕಳಿಸಿ ಬಿದ್ದು ಹೋಗ್ತಾ ಇದೆ. ಕಾಫಿದು ಕ್ವಾಲಿಟಿ ಹೋಗ್ತಾ ಇದೆ. ಈಗ ಕಾಫಿದು ಅರಾಬಿಕಾಗೆ ಪಾರ್ಚಮೆಂಟ್ಗೆ 30,000 ಉಂಟು, ಒಂದು 50 kg ಬ್ಯಾಗಿಗೆ. ಚಿನ್ನದಂತ ಬೆಲೆ ಬಂದಿದೆ. ಆದ್ರೆ ನಿನ್ನೆ ಬಂದ ಮಳೆಯಿಂದ ತುಂಬಾ ತೊಂದರೆ ಆಗಿದೆ. ಅದೇ ಪ್ರಾಬ್ಲಮ್ ಆಗಿರೋದು. ಆದ್ರೆ ರೋಬಸ್ಟಕ್ಕೆ ಏನ್ ಸಮಸ್ಯೆ ಇಲ್ಲ. ಈಗ ಮಳೆ ಬಂದ್ರೆ ರೋಬಸ್ಟಕ್ಕೆ ಒಳ್ಳೇದು. ಈಗ ಇಲ್ಲ ಮುಂದಿನ ತಿಂಗಳು ಒಂದು ಮಳೆ ಇಲ್ಲ ಸ್ಪ್ರಿಂಕ್ಲರ್ ಮಾಡಿದ್ರೆ ರೋಬಸ್ಟಾ ಕಾಫಿ ತೂಕ ಜಾಸ್ತಿ ಆಗುತ್ತೆ. ಆಹಾರ ಪದ್ಧತಿಯಲ್ಲಿ ವಿಶೇಷವಾಗಿ ನೀವು ರೊಟ್ಟಿ ಬಗ್ಗೆ ಹೇಳಿದ್ರೆ, ಅದ್ ಬಿಟ್ರೆ ಏನ್ ಸರ್ ಮಲೆನಾಡಿನ ಆಹಾರ ಪದ್ಧತಿ ಅಂದ್ರೆ? ಕಡುಬು ಅಂತ ನಮ್ಮಲ್ಲಿ ಮಾಡ್ತೀವಿ. ಕಡುಬು ಅಂದ್ರೆ ನಮ್ಮ ಮಲೆನಾಡಲ್ಲಿ ಹಿಟ್ಟು ಮತ್ತೆ ಅನ್ನ ಹಾಕಿ ಮಾಡ್ತಾರೆ ಕಡುಬು. ಈಗ ಒಂದ್ ಸ್ವಲ್ಪ ಈ ಆಧುನಿಕತೆ ಇದ್ರಲ್ಲಿ ಒಂದ್ ಸ್ವಲ್ಪ ಕಷ್ಟ ಅಂತ ಹೇಳಿ ಅಂತ ತರಿಯಲ್ಲಿ ಏನೋ ಮಾಡ್ತಾ ಇದಾರೆ ಕಡುಬು. ಅವೇ ಎರಡು ಎಲ್ಲ ಇತ್ತೀಚೆಗೆ ದಾಳಿ ಮಾಡಿದ್ದು ನಮ್ಮ ಮಲೆನಾಡ್ ಮೇಲೆ. ದೋಸೆ ಎಲ್ಲ ಇತ್ತು ಮೊದ್ಲು. ಕಡುಬು ಅಂತ ಹೇಳಿದ್ರೆ ನೀವ್ ಹೇಳ್ತಿರಲ್ಲ, ಇದು ತುಳುವಲ್ಲಿ ಪುಂಡಿ ಅಂತಾರೆ. ಅದ್ರ ಮಂಗಳೂರಲ್ಲಿ ಬೇರೆ ತರ ಮಾಡ್ತಾರೆ, ನಮ್ಮ ಮಲೆನಾಡಲ್ಲೇ ಬೇರೆ ತರ. ಅದರಲ್ಲಿ ಇನ್ನೊಂದು ಚಿಕ್ಕ ಕಡುಬು ಮಾಡ್ತಾರೆ ನಮ್ಮ ಹಬ್ಬದಲ್ಲಿ. ಅಕ್ಕಿ ಎಲ್ಲ ನೆನೆ ಹಾಕಿ ಅದನ್ನ ಕುಟ್ಟಿ ಅದನ್ನ ಮತ್ತೆ ಬೇಯಿಸಿ ಮತ್ತೆ ಅದ್ರಲ್ಲಿ ಕಡುಬು ಮಾಡ್ತಾರೆ. ಅದಕ್ಕೆ ಬೆಣ್ಣೆ ಮಿಕ್ಸ್ ಮಾಡಿ ಕಡುಬು ಮಾಡ್ತಾರೆ, ಬೆಣ್ಣೆ ಕಡುಬು ಅಂತ. ಅದು ಭಾರಿ ರುಚಿಯಾಗಿರ್ತದೆ. ಪೋರ್ಕ್ ಅನ್ನೋದು ಕಾಮನ್. ಮಲೆನಾಡಲ್ಲಿ ಪೋರ್ಕ್ ಉಂಟಲ್ಲ,
ಅದು ಈ ಫುಡ್ಡಿಗೆಲ್ಲ ಹಾಸು ಹೊಕ್ಕಾಗಿದೆ. ನಾಟಿ ಕೋಳಿ ಸಾರು ಇಲ್ಲಿದು ವಿಶೇಷ. ಕೆರೆಕಟ್ಟೆ ಗ್ರಾಮ ಇರೋದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದೊಳಗಿರೋದು. ಅಲ್ಲಿ ಏನೋ 100, 150, 200 ವರ್ಷದಿಂದ ಬಂದ ಜನ್ಮ ಏನಿದ್ದಾರೆ ಅವ್ರು ಹೋಗಕ್ ರೆಡಿ ಇದ್ದಾರೆ. ಅಲ್ಲಿಂದ ಬಿಟ್ಟು ಅವ್ರಿಗೆ ಏನಾದ್ರು ಪರಿಹಾರ ಕೊಡ್ಬೇಕು. ಅವರು ಈಗ ಬಾಣಲೆಯಲ್ಲಿ ಬೇಯ್ತಾ ಇದಾರೆ. ಇಲ್ಲ ಒಂದು ಬೆಂಕಿಗೆ ಬೀಳ್ಸಿ, ಇಲ್ಲ ಅಂದ್ರೆ ಬಾಣಲೆಯಿಂದ ಹೊರಗಡೆಗೆ ತನ್ನಿ. ಅವ್ರ ಮೇಲೆ ಕಿರುಕುಳ ಮಾಡೋದು, ದಬ್ಬಾಳಿಕೆ ಮಾಡೋದು ಸರ್ಕಾರ ಸರಿಯಲ್ಲ. ನಾನು ಹೀಗೆ ಮಾತಾಡಿದ್ರೆ ನಮ್ಮನ್ನು ನೀವು ನಕ್ಸಲ್ ಅಂತ ತಿಳ್ಕೊಬಿಡ್ತೀರಿ. ಯಾಕೆಂದ್ರೆ ಅಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಉಂಟು ಅಲ್ಲಿ. ಆದ್ರೆ ಅಲ್ಲಿ ಪ್ರಾಣಿ, ನಾನು ಹೇಳ್ತಾ ಇರೋದು ಜನಗಳಿಗೆಲ್ಲ, ಮನುಷ್ಯರು ಎಲ್ಲಿ ಹೋಗ್ಬೇಕಾದ್ರು ಬದುಕ್ತಾರೆ, ಪ್ರಾಣಿಗಳು ಬದುಕಕ್ ಸಾಧ್ಯ ಇಲ್ಲ. ಈ ಆನೆನ ಹಿಡಿಯಕ್ ಕಾರಣ ಮೇನ್ ಸರ್ಕಾರನೇ, ಅಂದ್ರೆ ಸರ್ಕಾರದ ದಸಿಂದಲೇ. ಇವ್ರನ್ನ ಒಂದು 10-20 ವರ್ಷದಿಂದ ಅಲ್ಲಿ ಸ್ಥಳಾಂತರ ಮಾಡಿದ್ರೆ ಕಾಡೊಳಗಿರೋರ್ನ, ಅವ್ರಿಬ್ರು ಸಾಯ್ತಿರ್ಲೂ ಇಲ್ಲ. ಅವ್ರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ನಾನು ಏನು ಕೇಳಲೇ ಇಲ್ಲ, ಆದ್ರೂ ಅಲ್ಲಿ ಜನಗಳು ಬಂದು ನನ್ನ ಹತ್ರ ತುಂಬಾ ದೂರ ಕೊಟ್ರು. ನಾವು ಹೋಗ್ತೀವಿ, ನಾವು ಇಲ್ಲಿ ಇರಲ್ಲ, ನಮ್ಗೆ ಹಣ ಕೊಟ್ರಿ ನಾವು ಹೋಗ್ತೀವಿ ಅಂತ. ಇವ್ರು ಎಂತದಕ್ಕ ಖರ್ಚು ಮಾಡ್ತಾರಲ್ಲ, ಅವ್ರನ್ನೊಂದು 10-20 ಮನೆಗಳನ್ನ ಅಲ್ಲಿಗೆ ಅವ್ರವ್ರಿಗೆ ಒಂದ್ ಸ್ವಲ್ಪ ಅವರು ಹಣ ಕೊಟ್ಟು ಕಳಿಸಿದ್ರೆ ಪ್ರಾಣಿಗಳು ಆರಾಮಾಗ್ತವೆ. ಅಲ್ಲಿ ಪ್ರಾಣಿಗಳಿಗೆ ಕಷ್ಟ ಆಗಿದೆ. ಅಲ್ಲಿ ಎಲಿಫೆಂಟ್ ಕಾರಿಡಾರ್ ಕಂಪ್ಲೀಟ್ ಕಟ್ಟಾಗಿದೆ. ಅಲ್ಲಿ ಪ್ರಾಣಿಗಳಿಗೂ ತೊಂದರೆ ಆಗ್ತಾ ಇದೆ. ಇಲ್ಲ ಅಂದ್ರೆ ಮೊನ್ನೆ ಆನೆ ದಾಳಿ ಆಗಿರೋದು ಮಧ್ಯ ಕಾಡೊಳಗೆ, ಒಳಗೆ. ಇದು ಊರೊಳಗಲ್ಲ. ಅದು ತಪ್ಪು ಸರ್ಕಾರದ್ದೇ, ಇದು ಬೇರೆಯವ್ರದಲ್ಲ. ಅಲ್ಲಿ ಏನೋ ಒಂದು 100-150 ವರ್ಷದಿಂದ ಇಲ್ಲ, ಆ ಬ್ರಿಟಿಷ್ ಕಾಲದಲ್ಲಿ ಬಂದು ಅಲ್ಲೇನೋ ಬಂದು ಸೇರ್ಕೊಂಡ್ರು. ಅವಾಗೇನು ಅದೇನು ಬ್ರಿಟಿಷ್ ಕಾಲದಲ್ಲಿ ಅದೇನು ರಾಷ್ಟ್ರೀಯ ಉದ್ಯಾನವನ ಆಗಿರ್ಲಿಲ್ಲ. ಅದು ಇತ್ತೀಚೆಗೆ ಸರ್, ಅದು ಇತ್ತೀಚೆಗೆ ಆಗಿರೋದು. ಅಲ್ಲಿ ಒಂದ್ ಸ್ವಲ್ಪ ಹುಲಿಗಳನ್ನ ತಂದ್ಬಿಟ್ರು. ಅಲ್ಲಿದ್ದು 150-200 ಕಾಟಿಗಳು ಅಲ್ಲಿಂದ ಹೆದರಿ ಓಡೋಗಿ ಅಕ್ಕಪಕ್ಕ ಹಳ್ಳಿ ಕಾಫಿ ತೋಟದಲ್ಲಿ ಆಶ್ರಯ ಪಡ್ತವೆ. ಮೊದ್ಲು ಆ ಪಾಪದ ಜನಗಳನ್ನ ಅಲ್ಲಿಂದ ಅವರು ಖಾಲಿ ಮಾಡಿಸೋದು ಒಂದು ಬಲಾತ್ಕಾರ ಅಲ್ಲ, ಅವರೇ ಆಗಿ ಹೋಗ್ತಾ ಇದ್ದಾರೆ. ಪ್ರಾಣಿಗಳು ಎಲ್ಲಿ ಹೋಗೋದು? ಊರೊಳಗೆ ಕಾಡೊಳಗೆ ಮನೆ ಕಟ್ಕೆ ಅಂದ್ರೆ ಪ್ರಾಣಿ ಎಲ್ಲಿ ಹೋಗೋದು? ಅದ್ ಮಾಡ್ಬೇಕು. ಅವ್ರ ಎಕನಾಮಿಕ್ ಕಂಡೀಷನ್ ಹೇಗಿದೆ? ಎಕನಾಮಿಕ್ ಕಂಡೀಷನ್ ತಳ ಮುಟ್ಟಿದೆ. ಅಲ್ಲಿ ಏನಿಲ್ಲ ಇನ್ನು. ಅಲ್ಲಿ ಯಾವುದೇ, ಅಲ್ಲಿಂದ 30 ಕಿಲೋಮೀಟರ್ ದೂರ ಶೃಂಗೇರಿಗೆ ಹೋಗಿ, ಶೃಂಗೇರಿಯಲ್ಲಿ ಕೆಲಸ ಮಾಡಿ ಅಲ್ಲಿ 250 ರೂಪಾಯಿ ಸಂಬಳ ಒಬ್ರು ಅದೇ ನಮ್ಮಲ್ಲಿ 500-600 ರೂಪಾಯಿ ಸಂಬಳ ಇದೆ. ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರೋದು. ಅಲ್ಲಿ ಯಾವ ಶಾಲೆ ಎಂಥದ್ದು ಇಲ್ಲ. ಅಲ್ಲೆಲ್ಲ ಒಂದು ಶಾಲೆ ಇದೆ ಚಿಕ್ಕದು. ಮೂಲಭೂತ ಸೌಕರ್ಯ ಅನ್ನೋದು ಏನೂ ಇಲ್ಲ ಅಲ್ಲಿ. ಎಲಿಫೆಂಟ್ ಕಾರಿಡಾರ್ ಕಟ್ಟಾಗಿದೆ, ಟೈಗರ್ ಕಾರಿಡಾರ್ಗಳಿಲ್ಲ, ಅದು ಕಟ್ಟಾಗಿದೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಏನು ಕೆರೆಕಟ್ಟೆ ಗ್ರಾಮನ ಅಲ್ಲಿಂದ ಅವರೇ ಬಿಟ್ಟು ಹೋಗಕ್ ರೆಡಿ ಇರ್ಬೇಕಾದ್ರೆ ಇವರಿಗೆ ಒಂದು ಪರಿಹಾರ ಕೊಡೋಕ್ಕಾಗಲ್ವಾ? ಏನು 100 ಕೋಟಿ ಕೊಡ್ಬೇಕಾ? ಸರ್ಕಾರನೇ ಅದಕ್ಕೆ ಗಮನ ಹರಿಸ್ಬೇಕು. ಆ ಪಾಪದ ಫಾರೆಸ್ಟ್ಗಳನ್ನ ಕಳಿಸ್ತಾರೆ, ಅವ್ರು ಹೋಗಿ ಅಲ್ಲಿ ಅವ್ರಿಗೆ ರೋಪ್ ಹಾಕ್ತಾರೆ. ಅವರಲ್ಲೆಲ್ಲ ತುಂಬಾ ಗೋಳಾಡ್ತಾ ಇದ್ದಾರೆ. ಅನ್ಯ ಘಟನೆಗೆ ಸರ್ಕಾರನೇ ಕಾರಣ.